ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂದರೆ ನಥಿಂಗ್ ಸ್ಪೆಷಲ್. ಎಲ್ಲರದು ಅವ್ರವ್ರದ್ದೇ ಆದಂಥ ಒಂದು ಸ್ಟೈಲ್ ಇರುತ್ತೆ. ಬಟ್ ಇದು ಇವತ್ತು ಮಾಡ್ತಾ ಇರೋದು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಏನಿಲ್ಲ, ಫಸ್ಟಿಗೆ ಒಂದು ಕುಟ್ಟಣಿಗೆಯಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಪಲಾವ್ ಮೊಗ್ಗು ಅಂತಾರಲ್ಲ ಅದನ್ನ ಅಷ್ಟನ್ನು ಹಾಕ್ಕೊಂಡು ಫಸ್ಟಿಗೆ ಅದನ್ನು ತುಂಬ ನೈಸಾಗಿ ಬೇಡ, ಸ್ವಲ್ಪ ತರಿಯಾಗಿ ಕುಟ್ಕೋಬೇಕು. ಇಷ್ಟ ಆದರೆ ಸಾಕು. ಯಾಕಂದರೆ ಇದನ್ನು ನಾನು ಒಗ್ಗರಣೆಗೆ ಹಾಕಲ್ಲ, ಹಾಗಾಗಿ ಈ ಥರ ಕುಟ್ಟಿಟ್ಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಮಾಡೋದು ಭಾರಿ ಟೇಸ್ಟು, ಸಖತ್ ಚೆನ್ನಾಗಿರುತ್ತೆ ಸ್ಮೆಲ್ನೆಲ್ಲ. ಅದೇ ಕುಟ್ಟಣಿಗೆಗೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಇಂಚ್ ಅಥವಾ ಒಂದೂವರೆ ಇಂಚ್ ಆಗೋಷ್ಟು ಶುಂಠಿ ಎರಡನ್ನೂ ಅದನ್ನು ಮತ್ತೆ ನೈಸಾಗೆ ಕುಟ್ಟಿಟ್ಕೊತಾ ಇದ್ದೀನಿ. ನಾನು ಮಿಕ್ಸಿಗೆ ಹಾಕಲ್ಲ, ಈ ಥರ ಕುಟ್ಟೇ ಮಾಡೋದು, ಅದು ತುಂಬ ಟೇಸ್ಟು. ಹಾಗಾಗಿ ಇವಾಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ್ಮೇಲೆ ಜೀರಿಗೆ, ಪಲಾವ್ ಎಲೆ, ಕರ್ಬೇವಿನ ಸೊಪ್ಪು, ಹಾಗೆ ಸೀಳಿಟ್ಕೊಂಡಿರೋಂಥ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ಖಾರಕ್ಕೆ ಮೆಣಸಿನ್ಕಾಯಿ ಅಷ್ಟೇ ಹಾಕ್ತಾ ಇರೋದು. ಖಾರದ ಪೌಡ್ರ್ ಏನೂ ನಾನು ಮಿಕ್ಸ್ ಮಾಡಲ್ಲ ಬೇರೆ, ಹಾಗಾಗಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಜೊತೆಗೆ ನಾನಿಲ್ಲಿ ಒಂದು ಕಾಳು ಐಟಮನ್ನು ತೊಗೊಂಡಿದ್ದೀನಿ. ಅವರೆಕಾಳು ಇತ್ತು, ಅವೈಲೇಬಲ್ ಇತ್ತು ಮನೇಲಿ, ಹಾಗಾಗಿ ಅವರೆಕಾಳನ್ನೂ ಹಾಕ್ಬಿಟ್ಟು ಅಲ್ಲೇ ಅದ್ರ ಜೊತೆನೇ ಈರುಳ್ಳಿ ಜೊತೆನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಇನ್ಸ್ಟೆಂಟಾಗಿ ನೀವು ಬಟಾಣಿ ಬೇಕಾದರೂ ತೊಗೋಬೋದು, ಹಸಿ ಬಟಾಣಿ, ಇಲ್ಲ ಬೀನ್ಸ್ ಜೊತೆಗೆ ಬೀನ್ಸನ್ನು ಕೂಡ ತೊಗೋಬೋದು, ಚೆನ್ನಾಗಿರುತ್ತೆ. ಇವಾಗ ಸುಮಾರು ಒಂದು 6ರಿಂದ 7 ಟೊಮೆಟೊ ಹಣ್ಣನ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ, ಅದನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಯಬೇಕು ಅದು ಇವಾಗ, ಅದಕ್ಕಾಗಿ ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ಕೊಂಡು ಟೇಸ್ಟಿಗೆ, ಜೊತೆಗೆ ಅರಿಶಿಣನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಅದರೊಳಗೇನೆ. ಅಂದರೆ ಎಣ್ಣೆಲೇ ಸ್ವಲ್ಪ ಬೇಯಬೇಕದು. ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಆ್ಯಡ್ ಮಾಡಲ್ಲ, ಯಾಕಂದರೆ ಟೊಮೆಟೊದೇ ನೀರು ಬಿಟ್ಕೊಳ್ತಲ್ಲ, ಹಾಗಾಗಿ ಈ ಟೈಮಲ್ಲಿ ನಾನು ಕುಟ್ಟಿಟ್ಕೊಂಡಿರೋಂಥ ಮಸಾಲೆ ಐಟಮ್ನ ಒಂದು ಅರ್ಧದಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಷ್ಟೇ ಅರ್ಧದಷ್ಟು ಮಾತ್ರ ಹಾಕಿ ಇನ್ನು ಅರ್ಧ ಹಾಗೆ ತೆಗ್ದಿಟ್ಕೊಂಡಿದ್ದೀನಿ. ಯಾಕಂದರೆ ಅವೆರಡನ್ನ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ನಾನು, ಸ್ವಲ್ಪ ಫ್ಲೇವರ್ ಸ್ವಲ್ಪ ಜಾಸ್ತಿ ಸ್ಟ್ರಾಂಗಾಗಿ ಬರಲಿ, ಎಲ್ಲ ರೆಸಿಪಿ ಲಾಸ್ಟಿಗೆ ಹಾಕೋದ್ರಿಂದ ಚೆನ್ನಾಗಿ ಜಾಸ್ತಿ ಸ್ಮೆಲ್ ಇರುತ್ತೆ, ಹಾಗಾಗಿ ಇವಾಗ ನಾನು ಅಕ್ಕಿ ಇಲ್ಲಿ 3 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಬಾಸುಮತಿ ರೈಸು. ಈ 3 ಗ್ಲಾಸಷ್ಟು ಅಕ್ಕಿಗೆ ನಾನು 4 ಗ್ಲಾಸ್ ನೀರನ್ನು ಹಾಕ್ಕೋಬೇಕು. ತೊಳೆದು ನೀಟಾಗಿ ಸ್ವಲ್ಪ ಹೊತ್ತು ನೆನೆ ಇಟ್ಕೊಂಡಿದ್ದೆ ನಾನು ಅಕ್ಕಿನ. ಇವಾಗ ಅದು ನೋಡಿ, ಇವಾಗ ಬೆಂದಿದೆ ಎಲ್ಲ, ಟೊಮೆಟೊ ಎಲ್ಲ ಬೆಂದು ಎಣ್ಣೆ ಬಿಟ್ಕೊತಾ ಇದೆ. ಇಷ್ಟು ಸ್ಟೇಜಿಗೆ ಬಂದಮೇಲೆ ನಾನು ಇವಾಗ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ, ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅಷ್ಟಿದ್ರೆ 4 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಇವಾಗ ಧನಿಯಾ ಪೌಡರು, ಆಮೇಲೆ ಸ್ವಲ್ಪ ಪೆಪ್ಪರನ್ನು ಹಾಕ್ಕೊತಾ ಇದ್ದೀನಿ. ಬಾಸುಮತಿ ರೈಸಿಗೆ ತುಂಬ ನೀರು ಜಾಸ್ತಿ ಏನು ಬೇಕಾಗೋದಿಲ್ಲ. ಜೊತೆಗೆ ಟೊಮೆಟೊದು ಸ್ವಲ್ಪ ರಸ ಇರುತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ನೀರನ್ನು. ಇವಾಗ ಸ್ವಲ್ಪ ನಾನು ಹುಣ್ಸೆಹಣ್ಣು ರಸನ ಆ್ಯಡ್ ಮಾಡ್ಕೊತೀನಿ. ಆ್ಯಕ್ಚುಲಿ ಇದು ನಮ್ಮ ಮನೇಲಿ ನಾವು ಹುಣ್ಸೆಹಣ್ಣು ರಸ ಹಾಕ್ತೀವಿ, ಇದ್ರದ್ದೇ ಭಾಳ ಟೇಸ್ಟ್. ಅಂದರೆ ಟೊಮೆಟೊ ಸ್ವಲ್ಪ ಹುಳಿ ಕಡಿಮೆ ಇದ್ದಾಗ ನಮಗದು ಹುಳಿ ಸ್ವಲ್ಪ ಒಂಚೂರು ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಟೊಮೆಟೊ ಹಣ್ಣನ್ನು ನಾವು ಮಿಕ್ಸ್ ಮಾಡ್ಕೊತೀನಿ ನಾನು. ಹಾಗಾಗಿ ಇವಾಗ ಅದು ಕುದ್ದಾದಮೇಲೆ ಅಕ್ಕಿನೆಲ್ಲ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ಟೇಸ್ಟನ್ನು ಫೈನಲ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಂಡು ಈ ಟೈಮಲ್ಲಿ ಎಲ್ಲ ಫೈನಲ್ ಮಾಡ್ಕೊಂಬಿಡಿ. ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಮನೇಲಿ ಇತ್ತಂದರೆ ನೀವು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿದ್ರೆ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಸ್ವಲ್ಪ ಹಾಗೆ ಅದಕ್ಕೆ ಈಗ ಲಾಸ್ಟಿಗೆ ನೋಡಿ ಫೈನಲಾಗಿ ಇವಾಗ ಉಳಿದಿರುತ್ತಲ್ಲ ಮಸಾಲೆ ಐಟಮ್ ಏನು ಕುಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಹಾಕ್ಕೊಂಡು, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಎಷ್ಟು ಉಳಿದಿದೆಯೋ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಈ ಥರ ಲಾಸ್ಟಿಗೆ ಫೈನಲಾಗಿ ಹಾಕೋದ್ರಿಂದ ಅದು ವಿಜಿಲ್ ಹಾಕಬೇಕಾದ್ರೆ ಆಯಿತು, ಕುಕ್ಕರ್ ವಿಜಿಲ್ ಓಪನ್ ಮಾಡಿ ತೆಗ್ದಿದ ತಕ್ಷಣ ಆಯಿತು, ಭಾಳ ಸ್ಮೆಲ್ ಚೆನ್ನಾಗಿರುತ್ತೆ. ಆಮೇಲೆ ರೈಸ್ ಐಟಮು ಇದ್ರ ಏನು ರಸ ಎಲ್ಲ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿದೆಲ್ಲ, ಅದೆಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ನೋಡಿ, 2 ವಿಜಿಲ್ ಹೊಡ್ಸಿದ್ದೀನಿ. ಒಂದು ಬಿಡಿಸ್ಬಿಟ್ಟು ಒಂದು ಪಾತ್ರೆಗೆ ಅದನ್ನೆಲ್ಲ ರೈಸನ್ನು ಹಾಕ್ಕೊಂಡಿದ್ದೀನಿ ಬಿಸಿ ಇದ್ದಾಗಲೇ. ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ. ವಿಜಿಲ್ ಹೊಡಿಬೇಕಾದ್ರೇ ಸ್ಮೆಲ್ಲು ತುಂಬ ಘಮ ಘಮ ಅಂತಿತ್ತು. ನಮ್ಮನೇಲಂತೂ ಟೊಮೆಟೊ ಬಾತ್ ಎಲ್ಲರಿಗೂ ಇಷ್ಟ, ಹಾಗಾಗಿ ನಾನು ವಾರಕ್ಕೆ 1 ಸಲಿನಾದ್ರು ಮಿನಿಮಮ್ 1ರಿಂದ 2 ಸಲ ಅಂತೂ ಮಾಡ್ತಾನೇ ಇರ್ತೀನಿ. ಇದೇ ಥರ ಮಾಡಿ ನೀವು ಮನೇಲಿ ಟ್ರೈ